ದಿನ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಒಂದು ಆತ್ಮಾವಲೋಕನ ಸಭೆ ನಡೀತಾ ಇದೆ. ಇದಕ್ಕೆ ನಮ್ಮ ಸತ್ಯಶೋಧನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ವಿನಯ್ ಕುಮಾರ್ ಸ್ವರ್ಕೆ ಅವರು, ಹಾಗೆಯೇ ನಮ್ಮ ಧರ್ಮಸೇನಾರವರು, ಹಾಗೆಯೇ ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿಗಳಾದಂತಹ KPCC ಉಪಾಧ್ಯಕ್ಷರಾದಂತಹ ಶ್ರೀ ನಾರಾಯಣ ಸ್ವಾಮಿಯವರು, ಮತ್ತು ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಮತ್ತು ಕಾರ್ಯಕರ್ತರ ಒಂದು ಸಭೆ ಇಲ್ಲಿ ನಡೀತಾ ಇದೆ. ಇದಕ್ಕೆ ಮುಖ್ಯವಾಗಿ ಏನು ಮೊನ್ನೆ 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯ ಸೋಲಿಗೆ ಕಾರಣವಾದಂಥ ಅಂಶಗಳನ್ನ ವಿಚಾರ ವಿನಿಮಯ ಮಾಡೋಂಥದ್ದು, ಹಾಗೆಯೇ ಈ ಮೂಲಕ ಪಕ್ಷವನ್ನು ಹೇಗೆ ಸಂಘಟಿಸಿ ಗಟ್ಟಿಗೊಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅತಿಥಿಗಳು ಬೆಂಗಳೂರಿಂದ ಆಗಮಿಸಿದ್ದಾರೆ. ಮುಖ್ಯವಾಗಿ ಏನಂತಂದರೆ, ನಮ್ಮ ಸೋಲಿಗೆ ಮುಖ್ಯ ಕಾರಣ ಏನಂತಂದರೆ, ಏನು ನಮ್ಮ ಕಾಂಗ್ರೆಸ್ಗೆ ಬರಬೇಕಾದಂಥ ಮತಗಳು ಅದು ಸಂಪೂರ್ಣವಾಗಿ ಬಿದ್ದಿದೆ. ನಮಗೆ ಒಂದೇನಾಯಿತು ಅಂತಂದರೆ, BJP ಮತ್ತು JDS ಅವರು ಒಟ್ಟಾಗಿ ಇರೋದರಿಂದ, ಅವರು ಸಂಘಟಿತರಾಗಿ ಕೆಲಸ ಮಾಡೋದ್ರಿಂದ ಇವತ್ತು ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಬಿಟ್ಟರೆ ಎಲ್ಲರೂ ಇಲ್ಲಿ ಎಲ್ಲ ಶಾಸಕರುಗಳು ಇರ್ಬೋದು, ಮತ್ತು ನಮ್ಮ ಮಾಜಿ ಮಂತ್ರಿಗಳಾದಂತಹ ರೈಲ್ವೆ ಸಚಿವರಾಗಿದ್ದಂತಹ ಶ್ರೀ KH ಮುನಿಯಪ್ಪನವರು ಅವರು ಸಹ ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಂದು ನಿದರ್ಶನ ಏನಂತಂದರೆ, ಏನು ನಮ್ಮ ಅವರ ಪುತ್ರಿ ಶ್ರೀಮತಿ ರೂಪಾ ಶಶಿಧರ್ ಅವರ ವಿಧಾನಸಭಾ ಕ್ಷೇತ್ರ ಏನಿದೆ KGF, ಅಲ್ಲಿ ಯಾವುದೇ ಕ್ಷೇತ್ರಕ್ಕಿಂತ ಅತ್ಯಧಿಕ ಮತಗಳನ್ನ ಸಂಪಾದನೆ ಮಾಡಿರೋಂಥದ್ದು ಇದಕ್ಕೆ ಒಳ್ಳೆಯ ಉದಾಹರಣೆ. ಯಾಕಂತಂದರೆ ಇಲ್ಲಿ ಒಂದು ತಪ್ಪು ಅವಗಾಹನೆಗೆ ದಾರಿ ಆಗ್ತಾ ಇರೋಂಥದ್ದು, KH ಮುನಿಯಪ್ಪನವರು ಇಲ್ಲಿ ಕೆಲಸ ಮಾಡಿದ್ದಾರಾ ಇಲ್ವಾ ಅಂತ. KH ಮುನಿಯಪ್ಪನವರು ಸಂಪೂರ್ಣವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆಂತಂದರೆ, ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ನನ್ನ ಒಂದು ವಾರ್ಡ್ನಲ್ಲಿ, ನಮ್ಮ ಬೂತ್ನಲ್ಲಿ ಹೆಚ್ಚಿನ ಮತಗಳನ್ನ ತಂದುಕೊಟ್ಟಿರೋಂಥದ್ದು. ಯಾಕಂತಂದರೆ ನಾನು ಒಬ್ಬ ಅವರ ಫಾಲೋವರ್ ಇದ್ದೀನಿ. ಮತ್ತು ಯಾಕಂತಂದರೆ ಇಡೀ ಕಾಂಗ್ರೆಸ್ನ ಕಟ್ಟಿದವರು ಅವರು. ತುಂಬ ವರ್ಷಗಳ ನಂತರ ಸುಮಾರು ಇಲ್ಲಿ ಶಾಸಕರುಗಳೇ ಇರಲಿಲ್ಲ ಕೋಲಾರ ಜಿಲ್ಲೆಯಲ್ಲಿ. ಅಂಥ ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಗೆ ತೊಡಸ್ಕೊಂಡು ನಮ್ಮಂಥವ್ರನ್ನೆಲ್ಲ ಹುರಿದುಂಬಿಸಿ ಇಲ್ಲಿ ಪಕ್ಷ ಕಟ್ಟೋಂಥ ಕೆಲಸ ಮಾಡಿದವರು ಶ್ರೀ KH ಮುನಿಯಪ್ಪನವರು. ಅವ್ರ ಬಗ್ಗೆ ಯಾವುದೇ ವಿಧವಾದಂಥ ಅನುಮಾನಗಳು ಬೇಕಾಗಿಲ್ಲ. ಇಲ್ಲೆಲ್ಲ ಇದೆ, ಯಾವುದೇ ಲೋಪದೇಶಗಳಿಲ್ದಿರೇ ಎಲ್ಲ ಶಾಸಕರು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮಾಡಲಿಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಜಿಲ್ಲಾಧ್ಯಕ್ಷನಾಗಿ ಮತ್ತು ನಮ್ಮ ಕಮಿಟಿ ಏನಿದೆ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಏನಿದೆ, ಎಲ್ಲ ಸದಸ್ಯರು, ಹಾಗೆಯೇ ಮುಂಚೂಣಿ ಘಟಕಗಳ ಅಧ್ಯಕ್ಷಗಳೇನಿದ್ದಾರೆ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿರುವಂಥದ್ದು. ಹಾಗೆಯೇ ಪ್ರತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇನಿದ್ದಾರೆ ಆಯಾ ತಾಲೂಕಿನಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರಗಳ ಮಟ್ಟಿಗೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಕಾರಣಗಳಿದೆ. ಆ ಕಾರಣಗಳನ್ನ ಹುಡುಕಿ ನಾವು ಮುಂದಿನ ಚುನಾವಣೆಗಳಲ್ಲಿ ನಾವು ಸರಿ ಮಾಡ್ಕೊಂಡು ಮತ್ತೆ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸ್ತೀವಿ. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗ್ಯಾರಂಟಿಗಳು, ಹಾಗೆಯೇ ಪಕ್ಷವನ್ನು ಸದೃಢವಾಗಿ ಸಂಘಟಿಸ್ತಾ ಇರುವಂತಹ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ DK ಶಿವಕುಮಾರ್ ಅವರ ಏನು ಜೋಡತ್ತಿನ ಕೆಲಸ ಏನಿದೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನಿದೆ ಅದು ಜನಮಾನಸದಲ್ಲಿ ತುಂಬ ಯಶಸ್ವಿಯಾಗಿದೆ. ಹಾಗೆಯೇ ಮುಂದಿನ ಚುನಾವಣೆಗಳು ಏನಾಗ್ತದೆ ಅಂತಂದರೆ, ಇದು ಕಾಂಗ್ರೆಸ್ ತೆಕ್ಕೆಗೆ ಬರೋದ್ರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ಏನಂತಂದರೆ, ಏನು 2ನೇ ಅವಧಿಗೆ ನಮ್ಮ 3 ನಗರಸಭೆ ಎಲೆಕ್ಷನ್ಸು ಮತ್ತು 3 ಪುರಸಭಾ ಚುನಾವಣೆಗಳು ಏನು ನಡೀತು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ, ಅದರಲ್ಲಿ ಎಲ್ಲವೂ ಸಹ 6 ಕ್ಷೇತ್ರಗಳಲ್ಲಿ 6 ನಗರಸಭೆ ಮತ್ತು ಪುರಸಭೆಗಳಲ್ಲಿ ನಾವು ಜಯಬೇರಿ ಗಳಿಸಿರುವಂಥದ್ದು. ಇದೇನು ತೋರಿಸುತ್ತೆ ಅಂತಂದರೆ, ಕಾಂಗ್ರೆಸ್ ಪರವಾಗಿ ಜನ ಇದ್ದಾರೆ ಅಂತ ತೋರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಶಾಸಕರಿಗೂ ಸಹ ನಾನು ಅಭಿನಂದಿಸ್ತೀನಿ. ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು, ಹಾಗೆಯೇ ಎಲ್ಲ ಪುರಸಭಾ ಸದಸ್ಯರಿಗೂ ಸಹ ನಾನು ವಂದನೆ ಮಾಡ್ತೀನಿ.